ಅಳ್ಬೇಡ ಯಾವಾಗ ನಾವು ಹೋದಾಗ ಒಳ್ಳೆ ಬೆಲೆ ಇದೆ. ಎಪಿಕ್ ರಿಯಾಕ್ಷನ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಎಲ್ಲೋಗಿದೆ ಔಷಧ? ಫೋನ್ ಮಾಡಿದ್ರು ಫೋನ್ ಎತ್ತಾ ಇಲ್ಲ. ಹೊಡಿರ ಯಾರು ಹೊಡಿತೀರಾ ನೋಡ್ತೀನಿ. ಅವಾಗ್ಲೇ ಏನ್ ಮಾಡ್ದೆ? ಮೂತಿ ಹೊಡೆದು ಅಮ್ಮ ನನ್ನ ಹುಡುಗಿ ಅಮ್ಮ ನಮ್ಮೂರೇ ಅಮ್ಮ ಫೋನ್ ಮಾಡಿದ್ದೀನ ನಿಮಗೆ. ಓಯ್ ಅನ್ನು ಕಂಗ್ರಾಚುಲೇಷನ್ಸ್. ಚಂದ್ರ ತರಿಸಿದ್ದೀರಾ, ನೆಕ್ಸ್ಟ್ ಸೂರ್ಯನ್ ತರಿಸಿ. ಏನ್ ಡಗ್ ಡಗ್ ಅಂತೆ. ನಮ್ಮ ತಾತಾಜಿ ಎದ್ದೊಳ್ಳೋ ಟೈಮ್ ಇದು. ಮೇ ಬಿ ಮಾರ್ನಿಂಗ್ ಅಟ್ 7 o'clock. ನೋಡಿ ಈ ತರ ಇದೆ. ಇವಾಗ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಅಜ್ಜಿ ತಾತ ಮನೆ ಒಳಗಡೆ ಇರ್ತಾರೆ. ಅವ್ರು ಗೊತ್ತಿಲ್ದಿರಾ ಇದೊಂದು ಬಾಡಿನ ಒಳಗಡೆ ಇಕ್ಬೇಕು ಗೈಸ್. ನೋಡಿ ಈ ನರಪೆತ್ಲು ನಾರಾಯಣ್ ಎತ್ಕೊಂಡು ಹೋಗಿ ಒಳಗಡೆ ಮನೆ ಒಳಗಡೆ ಹಾಕೋದು ಏನ್ ದೊಡ್ಡ ವಿಷಯ ಅಲ್ಲ. ಆದ್ರೆ ಈ ಬಾಡಿ ಇದೆ ನೋಡಿ, ಈ ಬಾಡಿ ದೊಡ್ಡ ವಿಷಯ. ನೋಡಿ ಗೈಸ್ ಹಿಂಗೆ ತಗೋಕಂತ ಕಿಟಕಿ ಪಕ್ಕದಲ್ಲಿ ಸೀಟ್ ಇಟ್ಕೊಂಡ್ಬಿಟ್ಟು ಗೋರ್ ಗೋರ್ ಅಂತ ಗೋರ್ಕೆ ಹೊಡಿತಾವೆ. ಸಂಜೆ ಮನೆ ಬಂತೆ. ಸಂಜೆ ಮನೆ ಬಂತು. ನಿಜ ಬಂತೇನೆ. ಇರೇ ಒಂದ್ ಸ್ವಲ್ಪ ದೂರ ಐತೆ. ನಿದ್ದೆ ಬರ್ತಿದೆ ಗೈಸ್ ನಂಗೆ. ಇವ್ರು ನಿದ್ದೆನೆ ಮಾಡಿಲ್ಲ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಗೈಸ್. ನಾವು ಬಂದ್ವಿ. ನೋಡಿ ಚಿಕ್ಕಣ್ಣ ಸ್ವಾಮಿ ನಿಲಯಕ್ಕೆ ಬಂದಿದ್ಯಾ? ನೋಡಲಿಕ್ಕೆ ನಮ್ಮನೆ ಯಾರಿದ್ದಾರೆ ಯಾರಿಲ್ಲ. ಸ್ವಲ್ಪ ಇಲ್ಲಿಂದಾನೆ ಝೂಮ್ ಹಾಕ್ಬೇಕು, ಕಣ್ಣು ಕಾಣ್ತಾ ಇಲ್ಲ ನಂಗೆ. ಅಯ್ಯೋ ಈ ನಾಯಿನ ಆಚೆನೆ ಕೂತೈತಲ್ಲಿ. ಲೆಫ್ಟ್ ಅಲ್ಲಿ ಬಿಡಿ ಅಣ್ಣ ಪ್ಲೀಸ್. ಹುಡುಗಿನ ರಷ್ಯಾದಿಂದ ಎತ್ತಕೊಂಡು ಸರ್ಪ್ರೈಸ್ ಮಾಡ್ತಾ ಇದೀವಿ ಮನೇಲಿ. ನೋಡಿ ಹಿಂಗೆ ಎತ್ಕೊಂಡ್ಬರ್ತಾಳೆ. ಬೇಗ ಬೇಗ ಬಾರೆ, ಬೇಗ ಬಾರೆ, ಬೇಗ ಬಾರೆ. ಎಲ್ಲರಿಗೂ ವೆಲ್ಕಮ್ ಟು ಸಂಧ್ಯಾ ವ್ಲಾಗ್ಸ್. ಎಲ್ಲರಿಗೂ ಅಲ್ಲ, ನಿನಗೆ ವೆಲ್ಕಮ್. ಮನೆ ತೋರ್ಸು, ಮಗ ತೋರಿಸ್ಲೇಬೇಡ. ನಿಮ್ಮನ್ನ ಮಿಸ್ ಮಾಡ್ಕೊಂತ ಇದ್ವಿ, ಅದಕ್ಕೆ ಬೇಗ ಬಂದ್ವಿ. ಆಯ್ತಮ್ಮ, ನಿನ್ನೆ ಬೇರೆ ಅಷ್ಟೆಲ್ಲ ಹೇಳ್ದೆ, ಅದಕ್ಕೆ ಬೇಗ ಬಂದ್ಬಿಟ್ವಿ. ಇದಕ್ಕೇನು ಕಮ್ಮಿ ಇಲ್ಲ, ಇದಕ್ಕೇನು ಕಮ್ಮಿ ಇಲ್ಲ. ನಿಂಗೊಂದು ಸಿಹಿ ಸುದ್ದಿ. ಆರತಿ ರೆಡಿ ಮಾಡು ಬೇಗ. ಆರತಿ ರೆಡಿ ಮಾಡು. ಇದಕ್ಕೆ ಆರತಿ ರೆಡಿ ಮಾಡು. ನಂದು ಯೂಟ್ಯೂಬ್ ಅಲ್ಲಿ ಕುತ್ಕೊಳ್ಳೆ. ಯೂಟ್ಯೂಬ್ ಅಲ್ಲಿ ನಂದು 200K ಆಯ್ತಲ್ಲ, ಅದಕ್ಕೆ ಬಟನ್ ಬಂದೈತೆ. ಹೌದಾ? ಅದಕ್ಕೆ ಬಟನ್ ಆರ್ತೀನಿ. ನಿಂಗೆ ತೆಗೆದ್ರೆ ನಾನು ಹಿಂಗೆ ಒಳಗಡೆ ತಗೊಂಡ್ಬರ್ತೀನಿ. ಬಾ ರತ್ನ ಮಾಡು ಬೇಗ. ನಂಗೆ ಗೊತ್ತಾಯ್ತು ಕಣ್ರಲ್ಲೇ, ನಾನು ಸ್ನಾನ ಮಾಡ್ಬೇಕು. ಯಾವ್ದಜ್ಜಿ ನಿಂದು? ತಗೋ ನೋಡೇ ನಮ್ಮ ಅಜ್ಜಿ ಟೈಮ್ ಆಗೋಯ್ತಲ್ಲ. ಮಾಡಜ್ಜಿ ಇವತ್ತು ಒಂದಿನ. ನಾನು ಬಸ್ ಹೋಗ್ಬಿಟ್ರೆ ನಾನು ಆಮೇಲೆ ಏನ್ ಮಾಡೋದು? ನೀರು ಯೂಶಲಿ ಹೆಂಗ್ ಮಾಡೋದು ಅಂತ ಗೊತ್ತಿರುತ್ತೆ, ಆದ್ರೆ ಮತ್ತೆ ನಾನು ಹೇಳ್ತೀನಿ. ನೀರ್ ಹಾಕ್ಬೇಕು, ಸುಣ್ಣ ಹಾಕ್ಬೇಕು, ಅರ್ಶಿನ ಹೆಂಗ್ ಹಾಕ್ಬೇಕು. ಅಜ್ಜಿ ಮಾಡದ್ ಬಿಡೆ. ಅಯ್ಯೋ ನನ್ ಟೈಮ್ ಆಯ್ತು, ಅಜ್ಜಿ ಮಾಡ್ತೀನಿ ಬಿಡು ಅಂತ. ಅಜ್ಜಿ ಮಾಡಜ್ಜಿ. ಯಾಕೆ ನೀನು ಇವಳು ಎಂತ ಲೋಪರ್ ಅಂದ್ರೆ ಇವಳು ಇವಾಗ ಗಂಟು ಕಟ್ಟಿಕ್ಬಿಡ್ಬೇಕು. ಎಲ್ಲಿ ರತ್ನೀರ್ ತಗೊಂಬಾ. ಇನ್ನು ಬಂದೇ ಇಲ್ಲ, ನನ್ ಟೈಮ್ ಆಯ್ತು. ಇನ್ನೊಂದು ಸ್ವಲ್ಪ ಬಿಟ್ಟು ಬರ್ಬೇಕಾಯ್ತು. ಯಾಕೆ ಇರು, ನಂಗೆ ಟೈಮ್ ಆಯ್ತು. ಸಂಧ್ಯಾ ಸ್ನಾನ ಮಾಡಿಲ್ಲ. ಯಾಕೆ ಅಜ್ಜಿ ಹಿಂಗ ಹೇಳ್ತದೆ? ಇರು ಕರೆಸ್ತೀನಿ. ಬಾ ಬಾ ಬಾ, ಎತ್ಕೊಂಬರ್ಲ ಅದನ್ನ. ಹೆಣ್ಣ ಇರೋಜಿ ಆಚೆ ಮಾಡ್ಬೇಕಾದ್ರೆ ಮನೆ ಒಳಗಡೆಯಿಂದ ಮಾಡ್ತಾರೆ, ಆಚೆಯಿಂದ ಮಾಡ್ತಾರ? ಆಚೆಯಿಂದ ಮಾಡ್ಬೇಕು. ಹೌದೇನು? ಮತ್ತಿರು ಮಾಡು. ಎಂತಂದಿದ್ದೀರಾ? ನನ್ ಬಂಗಾರು. ಅಯ್ಯೋ ನಿಮ್ ದಾಂಡಿಗೆ ಬನ್ನಿ, ನಿಮ್ಗೂ ಮಾಡ್ಬಿಡ್ತೀವಿ. ನೋಡೆ ಇವಾಗ ಟೈಮ್ ಆಗಿಲ್ಲ. ತಗೊಂಡ ಎಲ್ಲಿ ಅಜ್ಜಿ? ಕಾಣಿಸ್ತಿಲ್ಲ ಅಜ್ಜಿ. ಇಲ್ಲ ಅಜ್ಜಿ. ಅವತ್ತೆಲ್ಲ ನನ್ಗೆ ಒಳನೆ ಬಂದ್ಬಿಡ್ತು ನೀನ್ ಹತ್ತಿದ್ಕೆ. ಗುಬೆ ಅಳ್ಬೇಡ ಯಾವಾಗ ನಾವು ಹೋದಾಗ. ಯಾಕೆ ಮಲ್ತಿದ್ಯಾ? ಅಲ್ಬೇಡ ಬಿಡು. ಬಲ್ಗಾಲಿ ಕಡು ಬಲ್ಗಾಲಿಕ್ಕೆ ಒಬ್ಬ ನಮ್ಮನ್ನ
ಅಜ್ಜಿ 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 ಸರ್ಪ್ರೈಸ್ ಮಾಡ್ಬೇಕು ನಿನ್ ತರಾನೇ ಎಲ್ರಿಗೂ. ಅಪ್ಪ ಅಮ್ಮಂಗೆ ಹೇಳಂಗಿಲ್ಲ. ಇಲ್ಲ ಹೇಳಲ್ಲ. ಇನ್ನು ಮನೆ ದೇವ್ರ ಮೇಲೆ ಹಣೆ ದೇವ್ರನ್ನ ಹೇಳು. ಇಲ್ಲ ನಿನಗೆ ಮನೆ ದೇವ್ರ ಮೇಲೆ ಹಣೆ ಹೇಳ್ಬಾರ್ದು. ರಾಮ ದೇವ್ರನ್ನ ಯಾರಿಗೂ ಹೇಳ್ಬಾರ್ದು. ಸರ್ಸ್ವತ ಯಾರ ಮನೆಯವ್ರು ಯಾರಿಗೂ ಹೇಳ್ಬಾರ್ದು. ಕಳೆ ಬಂದ್ಬಿಟ್ಟೈತೆ. ಯಾರಿಗೆ? ಅಯ್ಯೋ ಅಯ್ಯೋ ಲೇ ಹೋಗಿ TV9 ಹೇಳ್ಬಿಟ್ನಲ್ಲ. ಟಿವಿ 9 ಏನಾದ್ರೂ ಯಾರು ಗೊತ್ತಾಗ್ಬೇಕಲ್ಲ. ಹಿಂಗೆ ಫಸಕ್ ಮಾಡ್ಬಿಡ್ತೀನಿ. ಆಯ್ತು ಪ್ಲೀಸ್ ಹೇಳಲ್ಲ, ದೇವ್ರ ಮೇಲೆ ಆಡೆ ಇಟ್ಬಿಟ್ಟು ಅಂತ. ಗೈಸ್ ಇವಾಗ ನೈನಾಗೆ ಸರ್ಪ್ರೈಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನೈನಾ ಟೀ ಮಾಡಿದ್ದೀನಿ. ಎದಳ್ ನೈನಾ ಟೀ ಈ ಆಂಟಿ ಟೀ ಮಾಡೈತೆ. ಎದಳ್ ನೈನಾ ನೈನಾ ಸ್ಪೆಷಲ್ ಟೀ ಮಾಡಿದ್ದೀನಿ. ಎದಳು ಕುತ್ಕೋ. ಬೆಳಗ್ಗೆ ಬೆಳಗ್ಗೆ ದೇವತೆ ಮುಖಗಳು ನೋಡ್ಬಿಡಿದಂತ ಇದೆಯಾ. ಇವತ್ತು ದಿನ ಪೂರ್ತಿ ಚೆನ್ನಾಗಿ ಹೋಗುತ್ತೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ 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 ಪ್ರವರ್ತತೆ. ಶ್ರೀರಾಮಚಂದ್ರ ಜೈ ಶ್ರೀರಾಮ್. ಟೀ ಲಕ್ಷ್ಮಿ ಬೇಕಾ ಸರಸ್ವತಿ ಬೇಕಾ? ಲಕ್ಷ್ಮಿ ಬೇಕಂದ್ರೆ ಸಂಧ್ಯಾ ಮುಖ ನೋಡು, ಸರಸ್ವತಿ ಬೇಕಂದ್ರೆ ಪವಿ ಮುಖ ನೋಡು. ನಮ್ಮ ಅಮ್ಮನ ಮುಖ ನೋಡು. ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ಅಮ್ಮ ಮುಖ ನೋಡ್ತೀನಿ ಅಂತೆ. ನಮ್ಮಮ್ಮ ಅಲ್ಲ ಅವ್ರಮ್ಮ. ಐ ಕ್ಲೋಸ್ ಯುವರ್ ಐಸ್. ಕಣ್ಮುಚ್ಚು. ಸರ್ಪ್ರೈಸ್ ಐತಿ ಸರ್ಪ್ರೈಸ್. ಯಾವಾಗ ಬಂದ್ರಿ? ಯಾವಾಗ ಬಂದ್ರಿ? ಇವಾಗ ತಾನೇ ಬಂದ್ರಪ್ಪ. ಯಾಕಪ್ಪ ಅಷ್ಟು ರಾತೆಲ್ಲ ಹೋಗಿ ಬಾಡ್ಬಿಟ್ರಿ? ಸ್ವಲ್ಪ ಬೆಲೆ ಕೊಡ್ರಮ್ಮ ಮಾತಿಗೆ. ನಾನು ನಿಮ್ಗೆ ಒಳ್ಳೇದು ಕಂಡಮ್ಮ ಹೇಳೋದು, ಕೆಟ್ಟದಕ್ಕೆ ಏನು ಹೇಳೋದು. ಒಳ್ಳೆ ಮರ್ಯಾದೆ ಇದೆ, ಒಳ್ಳೆ ಬೆಲೆ ಇದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಏನಾಯ್ತೋ ಇದೇನಾಯ್ತೋ. ಈ ನಾಯಿನ ರಿಯಾಕ್ಷನ್ ಇವರಿಬ್ಬರಿಗೆ ಬಿಟ್ರೆ ಇವಳು ಒಬ್ಬರಿಗೆ ಗೊತ್ತಿದ್ದು. ಎಂತ ಕತೆ ಮಾಡ್ತಾರೆ? ಬಿಡು ಬಿಸಿಲು ತಣ್ಣೀರು ಮಿಕ್ಸ್ ಆಗಿತ್ತು. ಬೇಡ ಬಿಡು ಕೊಡು ಸಂತೋಷ ಅಂತೆ. ಬರಲ್ಲ ಅಂತಿದ್ದೆ ನಾನು. ನನಗೂ ಬೇಜಾರಾಗಿತ್ತು. ಅದು ಕೊನೆ ಮಾಡಬೇಡ ಅವಳಿಗೆ, ಈ ಕಡೆ ಜ್ಞಾನ ಬಂದ್ಬಿಡ್ತದೆ ಅಂತ ಅನ್ಕೊಂಡೆ. ಸುದ್ದಿಲ್ದ ಬಂದಿದ್ದೀಯಲ್ಲ ನೀನು. ಎಲ್ಲ ಸ್ವಾಮಿ ಕತೆ. ಎರಡಿದ್ದಾಳೆ 3 ಆಗೈತಲ್ಲ. ಯಾರಿಗೂ ಹೇಳ್ಬೇಡಿ. ಯಾರಿಗೂ ಗೊತ್ತಿಲ್ಲ. ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ಇಲ್ಲ. ಯಾರಿಗೂ ಹೇಳ್ಬೇಡಿ. ಎಲ್ಲರಿಗೂ ಸರ್ಪ್ರೈಸ್ ಫೇಸ್ ಬೇಕು. ಬರಲ್ಲ ಅಂತಿದ್ದಲ್ಲ, ಅದು ಆಶ್ಚರ್ಯ ಆಯ್ತು. ಆಶ್ಚರ್ಯ. ಅದ್ರೊಳಗೆ ನೀವು ಬೇರೆನು ರಾತ್ರಿ ಓದೋರು. ನಾಳೆ ಬಂದು ಹೋಗ್ತಾರೆ. ನಾಳೆ ಹೋಗ್ಬಿಡ್ತಾರೆ. ಯಾರು? ಇವಳೆ. ಹೌದಾ? ಅಯ್ಯೋ ಅಷ್ಟೊಂದು ದುಡ್ಡು ಖರ್ಚು ಮಾಡಿ 1.5 ದಿನ ಬಂದವರು. ಏನು ನೀನೇ ದುಡ್ಡು ಹಾಕಿ ನಿಂಗೋಸ್ಕರನೇ ಅಲ್ಲಿಂದ ಕರ್ಸಿರೋದು. ಎಪಿಕ್ ರಿಯಾಕ್ಷನ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಜಸ್ಟ್ ಕಂಡುಬಿಡುತ್ತೆ. ವರ್ಷಿತ ನೀ ಬಂದ್ಬಿಟ್ಟ ಅಂತ ಹೇಳ್ತದೆ. ನಾನು ಕಂಡು ನೋಡಿ ಕ್ರೇಜಿ ಇತ್ತು ಗೈಸ್, ಕ್ರೇಜಿ. ನಾನು ಸಿಕ್ಕದ್ಲು ನಿಮ್ಗೆ? ಎಲ್ಲಿ ಸಿಗ್ತಾಳೆ? ಹೋಗಿ ಕರ್ಕೊಂಡ್ ಬಂದಿದ್ದು. ರಾತ್ರಿ ಎಲ್ಲ ಏರ್ಪೋರ್ಟ್ ಅಲ್ಲಿ ಕಾದ್ವಿ. ಇಟ್ಕೊಂಡು ನಮ್ಗೊಂದು ಮಾತು ಹೇಳ್ಬೇಕಲ್ಲ. ಈ ರಿಯಾಕ್ಷನ್ ಸಿಕ್ತಿತ್ತಾ? ಫಾ ರಿಯಾಕ್ಷನ್ಸ್. ಇರು ನೋಡಿ ತಣ್ಣಗೆ ಅಲ್ಲಿ ರೂಮ್ ಸ್ವಲ್ಪ ಕಿಟಕಿ ಓಪನ್ ಮಾಡಿ ಫುಲ್ ಗಬ್ಬೆ ಅನಿಸ್ತದೆ. ಏನೇ ಇವಳು ಜಾಸ್ತಿ ಆಡ್ತಾವಳ ಅವಳು. ಹೆಂಗ ಅನಿಸ್ತು? ಕುತ್ಕೊಂಡ್ಬಿಟ್ಟೈತೆ. ನಾನು ನಿಮ್ಗೆ ಒಳ್ಳೇದಕ್ಕೆ ಕೇಳೋದು. ನಂಗೆ ರಿಯಾಕ್ಷನ್ ಅದು ಸಖತ್. ನೈಟ್ ಮನ್ಕೋ ಇನ್ನೊಂದ್ ಸ್ವಲ್ಪ ಹೊತ್ತು. ಇಷ್ಟ ಬೇಗ ಎದ್ದೇನ್ ಮಾಡ್ತೀವಿ? ಬಂದಿದ ತಕ್ಷಣ ಮನೆ ಬೆಳೆಸ್ತೋಳೆ ಅಕ್ಕ. ಅಮ್ಮ ಅಮ್ಮ ಏನೇ ಅದು? ಬಂದಿದ ತಕ್ಷಣ ಏನೇನೋ ದಬ್ಬಾಕ್ತಾವಳೆ ಗೈಸ್ ನನ್ನ ತಂಗಿ. ನೋಡಿ ವರ್ಷಿತಾ, ಇದು ಟಿವಿ, ಅದು ಫ್ಯಾನು, ನಮ್ಮ ಮರ ಗೊತ್ತಾ? ನಮ್ಮ ಮರ ಫಿಶ್ ಟ್ಯಾಂಕ್, ಅದು ಫ್ಯಾನು, ಅದು ದೇವ್ರುಗಳು ನೋಡ್ಕೊಳ್ಳಿ. ಏನ್ ನಿನ್ ಶೂ ಏನಿಂದಾನೆ ನಮ್ಮಮ್ಮ ಕಣ್ಣಿಡಿಯಂಗ್ ಮಾಡ್ಬೇಡ್ವೆ ನೀನು. ನಮ್ಮಮ್ಮ ಅಂತ ಖತರ್ನಾಕ್ ಮೈಂಡೆಡ್. ಎಷ್ಟು ಕಷ್ಟಪಟ್ಟಿದ್ದೀನೋ ಅಮ್ಮ. ನೆನ್ನೆ ಎಷ್ಟು ಕಷ್ಟಪಟ್ಟು ಸುಳ್ಳು ಹೇಳಿರೋದು ಗೊತ್ತಾ? ಒಂದೊಂದು ಸುಳ್ಳುನು
ಅಜ್ಜಿ ನೀನ್ ಮಾತ್ರ ನೈಕಿ ಶೂಗಳು ತಗೊಂತೀಯ, ಪೂಮಾ ಶೂಗಳು ತಗೊಂತೀಯ, ನಂಗೆ ಕೊಡ್ಸು ಅಂದ್ರೆ ಸಾಯ್ತೀಯ. ಲೇ ನಾನು ಫೇಸ್ ಕಟ್ ನಾನು ತಗೊಳಂಗಿದ್ದೀನೇನೆ, ನನಗೆ ಶರ್ಟಿ ಕೊಡ್ಸಿರೋದು ಅವೆಲ್ಲ ಗೊತ್ತಿಲ್ಲ, ಮತ್ತೆ ಕೊಡ್ಸಿದ್ದೆ ನಾನು ಕೊಡ್ಸು. ಲೇ ನಾನು ಫಸ್ಟ್ ಪಿ ಯು ಇಂದ ಕೇಳಿದಕ್ಕೆ ಸೆಕೆಂಡ್ ಪಿ ಯುದಲ್ಲಿ ಅವೆಲ್ಲ ನಂಗೆ ಗೊತ್ತಿಲ್ಲ, ನಂಗೆ ಬೇಕೇ ಪೂಮಾ ಶೂಸ್. ನಾನು ಇನ್ನು ಸ್ವಲ್ಪ ಅಡ್ಜಸ್ಟ್ ಆಗಿ ಇಂಡಿಯಾಗೆ ಬಂದ್ಮೇಲೆ ಅದಾಗಲ್ಲ ಇದಾಗಲ್ಲ ಜಾಸ್ತಿ ಬಿಡ್ತೀನಿ. ನಮ್ ನಾಯಿನ ಬಳ್ಳಿ ಹಾಕೈತೆ. ಬಲ್ಲಿ ಏನ್ ಬಲ್ಲಿ ನೀರು? ಏನೋ ಟೊಮೆಟೊ ಗಿಡ ಏನೇನೋ ಕಾಯಿ ಬೆಳೆದಲ್ಲ, ಅದು ಜ್ಯೂಸ್ ಗಿಡ ಅಲ್ಲ, ಪ್ಯಾಷನ್ ಫ್ರೂಟಾ? ಇವಾಗ ಅಷ್ಟೆಲ್ಲ ಸೀನ್ ಇಲ್ಲ, ಬಾರೆ ಇದಕ್ಕೆ ಬಾರಿ ಇಲ್ಲಿ ಇದು ನೋಡಿ, ತುಳಸಿ ಗಿಡ ಅಲ್ಲ ಇದು, ಹೊಸಿ ಇದಕ್ಕೆ ಪೂಜೆ ಮಾಡ್ತೀವಿ ನಾವು. ಬ್ರಷ್ ತಂದಿದ್ಯಾನೆ ಬಿಕಾರಿ? ಹೇಳಿ. ಏಯ್ ನನ್ ರಷ್ಯಾಗೆ ಯಾಕೆ ಹೊಡಿತೀಯ ನೀನು? ಓ ಸ್ಟಾರ್ಟ್ ಆಯ್ತು ಇವ್ರದ್ದು. ಏ ಯಾಕ್ರೆ No, 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 no. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಹೊಡಿಯ 3 times ವಿನ್ ಆಗ್ತೀಯಾ? ಹೊಡಿಲ್ಲ, ಯಾರು ಹೊಡಿತೀರಾ ನೋಡ್ತೀನಿ. ವಾವ್, ನನಗೆ ಒಳ್ಳೆ ಎಂಟರ್ಟೈನ್ಮೆಂಟ್. 3 ಸರಿ ಹೊಡಿಲ್ಲ ಆಗೋಗುತ್ತೆ, ಯಾಕೆ? ಏ ವಶಿತಾ ಸಾಕ್ ಬಾರೆ, ಔಟ್ ಆದ್ಮೇಲೆ ಏನೇ ನಿಂದು? ಬಾರೆ 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 ಬಾರೆ. ರಷ್ಯನ್ಗೆ ಹೋಗ್ಬಿಟ್ಟು ರಷ್ಯನ್ ಪದಗಳು ಕಲ್ಕೊಂಬರ್ತಾಳೆ ಅಂದ್ರೆ ಕನ್ನಡ ಕೆಟ್ಟ ಪದಗಳು ಕಲ್ಕೊಂಬರ್ತಾಳೆ. ಹೇಳ್ಬೇಕು ನಾನೆಲ್ಲ ಕಲ್ತಿದ್ದು ಜನರು ಕಲ್ಸ್ಬಿಟ್ಟು ನಾನು ಅವ್ರ ಜೊತೆ ಇದ್ದೆ ಬಿಡ್ತೇನೆ ಅನ್ಕೊಂಡೆ. ಎಷ್ಟು ಜೋರ ಬದಿ ಹೊಳಿತೆ ಈಗ. ಒಳ್ಳೆ ಪಾಪ ಬದುಕೋ ಅಪ್ಪ ಅಮ್ಮ ಬೇಗ ಬರಕ್ಕೆ ನನ್ನ ಕಾಲೇಜಿಂದ ಉಗ್ದಾಟವ್ರೆ ಅಂದ್ರೆ ಬರ್ತಾರೆ ಅವ್ರು ಬೇಗ. ಒಂದು ಮದುವೆ ಕರ್ಕೊಂಡು ಹೋಗ್ತೀನಿ, ಬರ್ತೀರಾ? ಮದುವೆಗಂತೆ ಹೋಯ್ತೀಯಾ? ಇಲ್ಲ ಏನು ಸ್ವಲ್ಪ ಆಚೆ ಕೆಲಸ ಇದೆ ನನಗೆ. ನಾನು ಗೋಲ್ಗಪ್ಪ ತಿನ್ಬೇಕು, ಪಾನಿಪುರಿ ತಿನ್ಬೇಕು. ಅವೆಲ್ಲ ಕೊಡ್ತೀನಿ ನಾನು. ಬೇಡ ಗೈಸ್, ಮನೆಗ್ ಕಾಲಿಟ್ಟಿದ ತಕ್ಷಣ ಅವಳು ಟಾಯ್ಸ್ ನೆಲ್ಲ ಎತ್ಕೊಂಡು ಹೋಗ್ತಾವಳೆ. ನೋಡಿ ಅವಳ ರೂಮ್ ಎತ್ಕೊಂಡು ಹೋಗಿ ಇಕ್ಕೊಂತವಳೆ. ಕಂತ್ರಿ 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 ವರ್ಷಿ. ಹಾ, ನಾವಿಬ್ರು ಒಟ್ಟಿಗೆ ಇಡ್ತಿದ್ವಿ, ನಮ್ಮಿಬ್ರು ಡಾಲ್ಸ್ ಕೂಡ ಜೊತೆಲಿ ಇಟ್ಟಿ. ಇವ್ಳು ನೋಡು ಬಂದಿದ ತಕ್ಷಣ ಎಲ್ಲ ಎತ್ಕೊಂಡು ಡೆಪ್ ಅವಳು ಹಂಗೇನೆ. ಇವಾಗ ನಿಂದು ಒಂದು ನನ್ನೇನ್ ಡೆಪ್ ಬೇಡ ನೀನಲ್ಲಿ. ನೋಡ್ರಿ, ಓ ಸೂರು ಸಖತ್ತಾಗಿದೆ. ಯಾರಾಗ ಥ್ಯಾಂಕ್ ಯು ಸೋ ಮಚ್. ಚಾಕ್ಲೇಟ್ ತಿನ್ನೋದಲ್ಮೇಲೆ ಏಯ್ ಅದು ರ್ಯಾಪರ್ ಅರಿಬಾರ್ದು ಅಂತ ಹಂಗೆ ಇಕ್ಕಿದ್ವಿ. ನೀಟಾಗಿ ಇಲ್ಲ 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 ಚಾಕ್ಲೇಟ್ ಕೊಳ್ತೋಗುತ್ತೆ. ಏನಾದ್ರೂ ಆಗ್ಲಿ ಒಟ್ನಲ್ಲಿ ನಾವ್ ಅದನ್ನ ತೆಗಿಯಲ್ಲ, ಹಂಗೆ ಇರ್ಲಿ. ಗೈಸ್, ನಾನು ರಷ್ಯಾಗ ಹೋಗೋದು ಒಳಗಡೆ ಆ ಚಾಕ್ಲೇಟ್ ಓಪನ್ ಮಾಡೋಳೆ ತಿನ್ನೋಳೆ ಚಾಲೆಂಜ್. ಮುಟ್ಟಕ್ಕೂ ಬಿಡಲ್ಲ ನಾನು ಹೋಗ್ಲಿ. ಇಲ್ಲ ಗೈಸ್, ಆ ರ್ಯಾಪರ್ಗೆ ಏನು ಮಾಡಲ್ಲ ನಾ. ರ್ಯಾಪರ್ ಒಂದಿಷ್ಟು ಏನು ಮಾಡಲ್ಲ, ಅಷ್ಟು ನೀಟಾಗಿ ಅದ್ ರ್ಯಾಪರ್ ಬರೀ ರ್ಯಾಪರ್ ಇದ್ರೆ ಆರೋಗುತ್ತೆ ಗಾಳಿಗೆ, ಹಂಗಿದ್ರೆ ಅದು ಗಟ್ಟಿಯಾಗಿ ನೋಡಲ್ಲ. ಎಷ್ಟು ಚೆನ್ನಾಗಿದೆ ಗೈಸ್. ಡಾಲ್ ವಂಡರ್ಲಾ ಡಾಲ್. ನೋಡ್ ನೋಡು, ಹೌದಾ ಹೌದಾ ಅನ್ಕೊಂಡು ಎತ್ಕೊಂಡು ಹೋಯ್ತವಳೆ. ಬಿತ್ರಿ ನೋಡಿ ಗೈಸ್, ಇವಳು ಮರ್ಯಾದೆನೆ ಕೊಡ್ತಾ ಇಲ್ಲ. ನಮ್ ಪವಿ ಆಂಟಿಗೂ ಮರ್ಯಾದೆ ಕೊಡ್ತಾ ಇಲ್ಲ. ಆಂಟಿ ಒಂಥರದ್ದು ಅಮ್ಮ ತುಂಬಾ ಕ್ಯೂಟಿ. ನಾನು ಕ್ಯೂಟಿ. ಅಮ್ಮ ಎಷ್ಟು ಕಾಲ್ ಮಾಡಿದ್ ಗೊತ್ತಾ ನಿನ್ನೆಲ್ಲ ಹುಡುಗೆ? ಬೇಗ ತೋರ್ಸಿ ಹುಡುಗೆ ಎಷ್ಟು ಕಾಲು. ನಮ್ಮಮ್ಮನೇ ಜಾಸ್ತಿ ಕೆಲಸ ಐತೆ. ವಾಯ್ಸ್ ರೆಕಾರ್ಡ್ ತೋರ್ಸ. ನಮ್ಮಮ್ಮ ಅಂತೂ ನಮ್ಮ ಹತ್ರ ಮಾತ್ರ ಟೈಗರ್, ಇವಳ ಹತ್ರ ಮಾತ್ರ ಮಿಯಾವ್ ಬಿಲ್ಲಿ. ಎಲ್ಲೋಗಿದೆ ಯೋಚಿತ? ಫೋನ್ ಮಾಡಿದ್ರು ಫೋನ್ ಎತ್ತಾ ಇಲ್ಲ. ಇನ್ನೇನು ಅಲೋ ಸ್ಟೇಜ್ ಗೈಸ್ ಅದು. ಎಲ್ಲಿಗೆ ಯೋಚಿತ? ಫೋನ್ ಎತ್ತಿಲ್ಲ, ನೀನ್ ಮಾಡೋದು ನಾನು ಎತ್ತಿಲ್ಲ, ನಾನು ಮಾಡೋದು ನೀನ್ ಎತ್ಬೇಡ. ನಮ್ಮಮ್ಮ ವೆರಿ ಮಿಸ್ಸಿಂಗ್. ಇವಾಗ ಇವಳು ಹೋದ್ರೆ ಹೆಂಗಿರುತ್ತೆ? ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ, ನೀವು ವೆಯ್ಟ್ ಮಾಡ್ತಾ ಇದ್ರಲ್ಲ. ನಾನು ನಮ್ಮಮ್ಮ ರಿಯಾಕ್ಷನ್ ಅಂತಾನೆ ವೇಟ್ ಮಾಡ್ತಿದ್ದೆ. ನಾನು ನಮ್ಮಮ್ಮ ನಮ್ಮಪ್ಪ ಇಬ್ಬರು ರಿಯಾಕ್ಷನ್ ಕಾಯ್ತಿದ್ದೀನಿ. ನಮ್ಮಪ್ಪ ಏನು ಗೊತ್ತಾ ನೋಡಿ ಜಾಸ್ತಿ ಹೊಡ್ಕೊಳ್ಳೋದು. ಈ ಅಪ್ಪ ನಿನ್ನ ಅಮ್ಮ ಸರ್ಪ್ರೈಸ್ ಆಗಿರೋ ನಾನು ನೋಡಿದೀನಿ ಒಂದೆರಡು ಸರಿ. ಅಪ್ಪ ಸರ್ಪ್ರೈಸ್ ಆಗಿರೋ ನಾನು ನೋಡೇ ಇಲ್ಲ.
ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು ಗೈಸ್, ಅದಕ್ಕೆ ನಾನು ಮತ್ತೆ ಪವಿ ರೆಡಿ ಆಗಿದ್ದೀವಿ. ವರ್ಷಿತಾ ಬರಬೇಕಿತ್ತು, ಆದರೆ ಅನ್ಫಾರ್ಚುನೇಟ್ಲಿ ಸರ್ಪ್ರೈಸ್ ಮಿಸ್ ಆಗುತ್ತೆ ಅಂತ ವರ್ಷಿನ ಕರೀತಾ ಇಲ್ಲ. ಇವಾಗ ಹೇಮಂತ್ ಬಂದವನೇ, ಸೊ ಹೇಮಂತ್ಗೆ ಸರ್ಪ್ರೈಸ್ ಮಾಡಬೇಕು ಗೈಸ್. ನಾನು ಚೆನ್ನಾಗಿಲ್ಲ, ನನ್ನ ಮುಖದಲ್ಲಿ ಏ ಬಿಡೋ ಮನ್ಮತ ನೀನು ಗೈಸ್. ಹೇಮಂತ್ ಫುಲ್ ಕೊಳೇಸಿ ಆಗಿದ್ದಾನೆ. ಫುಲ್ ಮನ್ಮತ ವೈಬ್ಸಾ. ನಡಿ ಹೋಗೋಣ. ಏ ಇರೋ, ಈಗ ಒಂದು ಚಾಲೆಂಜ್ ಆಯ್ತಾ? ಫಸ್ಟ್ ಕಣ್ಮುಚ್ಚು. ತೇಜ್ ಗರ್ಲ್ ಫ್ರೆಂಡ್ ನೋಡ್ತೀರಾ ಗೈಸ್? ದಿಸ್ ಇಸ್ ಗರ್ಲ್ ಫ್ರೆಂಡ್ ಕೋತಿ, ಅದನ್ನೆಲ್ಲ ತೋರಿಸ್ಬೇಡ್ರಿ. ಇಲ್ಲ, ವಿತ್ ಟುಗೆದರ್. ಚೆನ್ನಾಗಿ ಏ ಹುಡುಗಿ ಏನ್ ಸಗದವಳು. ನಿಮ್ಗೆ ಗೊತ್ತಾಯ್ತಾ, ನೆನೆ ದಡಮ್ಮ ಫೋನ್ ಮಾಡ್ಬಿಡು, ದಡಮ್ಮ ಅವ್ನ ಫೋನಿಂದ ಕಷ್ಟಪಟ್ಟು ತೆಗ್ದಿದ್ದೀನಿ, ಈಗ ಡಿಲೀಟ್ ಆಗೋಗುತ್ತೆ ಬೇಗ ಅಂತ ಕಳ್ಸಿದೀನಿ, ಎಲ್ಲ ಚೆಕ್ಔಟ್ ಮಾಡಿ ಗೈಸ್ ಅವ್ರ ಚಾನಲ್ ಬಗ್ಗೆ. ಏನೋ ದಡಮ್ಮ ಹತ್ಕೊಂತೈತೆ, ಬೈತೈತೆ, ಹೊಡಿತೈತೆ, ಮೂತಿ ಹೊಡಿತೈತೆ. ನಾನು ಫೋನಲ್ಲೇ ಇದ್ದೆ. ಅದು ಸಡನ್ ಪ್ಲಾನ್ ಅಮ್ಮಗೆ ತೋರಿಸಿದೆ, ಅಮ್ಮ ಬೈತಿತ್ತು. ಅಷ್ಟೊಂದು ದೊಡ್ಡಮ್ಮ ಕಳ್ಸಿ ಏನ್ ಮಾಡತ್ತೆ ನೋಡೋಣ ಅಂತ ಅದು ಹಂಗೆ ಕಂಟೆಂಟ್. ದೊಡ್ಡಮ್ಮ ಕಳ್ಸಿದೆ, ದೊಡ್ಡಮ್ಮ ಹಿಡ್ಕೊಂಡು ಹತ್ಕೊಂತೈತೆ, ಬೈತೈತೆ, ಹೊಡಿತೈತೆ, ಮೂತಿ ಹೊಡಿದು. ಅಮ್ಮ ನನ್ನ ಹುಡುಗಿ ಅಮ್ಮ, ನಮ್ಮೂರೇ ಅಮ್ಮ. ಕರುಣ ಗೆಳತಿಯಾದರು ಇವತ್ತಿನ ತಾಯಿಯು ಮಮತೆ ಬಳ್ಳಿಯಾದರು. ಯಾವಾಗ ಬಂದೆ? ಯಾವ್ದೇ ನೀವು ಹೋಗ್ರಿ, ನಮ್ಮ ಬಂದೆ ನಾನೇನು ಬರಲ್ಲ, ಎಲ್ಲ ಬಂದೆ. ಹಿಂಗೆ ರಿಯಾಕ್ಷನ್ ಒಂದು. ನಾನು ಸಡನ್ ಆಗಿ ಹೋಗ್ಬಿಟ್ರೆ ರಶ್ಮಿಯಿಂದ ನಾನೇನ್ ಮಾಡ್ಲಿ? ಹೆಂಗೆ ಎಷ್ಟು ಇದ್ದೀನಿ ಬೇಜಾರದವನ. ನಾನೇನ ಇನ್ನ ಹೆಂಗಿತ್ತು ಜರ್ನಿ? ಹತ್ಕೊಂತಿದ್ದಂತೆ. ಫೈನಲಿ ಬಂದಿದ್ಯಾ? ಬಾಯ್ ಬಲ ಅಲ್ಲ ನೋಡಿದ ಆಯ್ತಾನ, ಇನ್ನೇನ್ ಬೇಕು? ಆಯ್ತು, ನಿಂಗೋಸ್ಕರ ಎಲ್ಲ ಚಾಕಿ ಬಾಕ್ಸು. ಹೋದ ವರ್ಷ ಕೊಟ್ಟಿದ್ದು ಗಿಫ್ಟ್ ಏನೋ ಸರಿ ಯಾವ್ದವ್ರು ಗಿಫ್ಟ್ ಕೊಟ್ಟವಳು ಅಂತಾನೆ ಇದೇ ಕೊಟ್ಟಿದ್ದು ನಾನು. ಹ್ಯಾಪಿ ಬರ್ಡೇ. ನಿಮ್ಮ ಮನೇಲಿ ಯಾರಿಗೂ ಹೇಳ್ಬೇಡ, ಸರ್ಪ್ರೈಸ್ ಮಾಡ್ಬೇಕು. ನನಗೆ ಹೋದ್ಸರಿ ಸಂಧ್ಯಾ ಪ್ರಾಂಕ್ ಬಿಟ್ಟಿತ್ತು, ನನಗೆ ಹರ್ಟ್ ಆಗೋಗೈತಿ. ಇವಾಗ ಎಲ್ರಿಗೂ ಫೋನ್ ಮಾಡಿ ಹೇಳ್ಕೊ ಬರ್ತೀನಿ, ವರ್ಷದ ಬಂದವಳೆ ಅಂತ. ಬೇಡ ಸಾರಿ ಸಾರಿ. ನೀನ್ ಕೇಳಲ್ವಾ? ಫೋನ್ ಮಾಡ್ತೀನಿ ಮತ್ತೆ ಕೇಳು. ಸಾರಿ ಕ್ಲೀನಾಗೆ ಗಟ್ಟಿಯಾಗೆ ಕೇಳು. ಸಾರಿ ನನ್ ಕೇಳಲ್ಲ. ಕೇಳಲ್ವಾ? ಸಂಧ್ಯಾ ಫೋನ್ ಮಾಡ್ಬಿಡ್ತೀನಿ. ಸಾರಿ. ಅಲ್ಲ ನೋಡು, ನೀನ್ ಎಲ್ಲ ಹಾಕೊಂಡ್ ಬಂದಿದ್ದೆ ಅಂತ ಅವಳು ಟ್ವಿನ್ ಆಗ್ಲಿ ಅಂತ ಎಲ್ಲ ಹಾಕೊಂಡವಳೆ. ಏನಿಲ್ಲ ಗೈಸ್, ಹೌದು ಗೈಸ್, ಟೈಮ್ ಆಯ್ತು. ಎಲ್ಲಿಗೆ ಫೋನ್ ಮಾಡೋದಿಲ್ಲ ನೀನು? ಏನೋ ಬದಿಕ್ ಹೋಗ್ಲಿ. ಡಿಗ್ರಿನೇ CLG ಕಾಲೇಜ್ ಡಿಗ್ರಿ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇವಂದು ಅತ್ತೇನಾಯ್ತು. ಈ ಪಾರ್ಟಿ ಟ್ವಿಸ್ಟ್ ಕೊಡ್ತೀರಾ ಅಂತ ಅನ್ಕೊಂಡಿದ್ದೆ. ಸಂಧ್ಯಾ ಅಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇರೋದೆ. ವರ್ಷಿತ ನೋಡ್ದೇನು? ಏನ್ ಐನನ್ ರಿಯಾಕ್ಷನ್ ತೋರಿಸ್ತೀನಿ ಬಾರೋ ನಿನಗೆ. ನಂಗೆ ಇದು ಇಷ್ಟ ಆಯ್ತು ಅಂತ ನನಗೆ ಇದು, ಅದು ಅವನಿಗೆ ನಾನೇ ಕೊಡ್ಸಿದ್ದು ಪಾಪ ಅಂತ. ಆಯ್ತಕ್ಕ, ನೀನೇ ಕೊಡ್ಸಿದ್ದು, ಅವಳೇ ಗೈಸ್ ಕೊಡ್ಸಿದ್ದು. ಅವನು ಬೇಕಿದ್ದೀನಿ ಗೈಸ್ ನಾನು. ಗೈಸ್ ಪಾಪ ಓಯ್ ಅನ್ನು ಅನ್ನ ಅಲ್ವಾ? ಇಲ್ಲಿ ಯಾರು ನೀವು ನೀವ್ಯಾಕೆ ಇಲ್ಲಿದ್ದೀರಾ? ಅದು ನೀನ್ ಆಯ್ತಲ್ಲ, ಏನದು ಬಾರೋ ಅಪ್ರೂವ್ ಮುಳ್ಳಂದಿ. ಕಂಗ್ರ್ಯಾಚುಲೇಷನ್ಸ್, ಚಂದ್ರ ತರ್ಸಿದೀರಾ. ನೆಕ್ಸ್ಟ್ ಸೂರ್ಯನ್ ತರ್ಸಿ. ಇದರ ಶಂಕರ್ ಅಂತ ಹೆಸರು ಇದೆ. ಅವ್ರನ್ನ ಬಣ್ಣ ಕಟ್ ತರಿಸಿದ್ರು. ಇದು ಇವರು ಏನಾದ್ರು ಈಗ ಅವ್ರು ಇಷ್ಟುದ್ದವರು ಕಾಣಲ್ಲ. ನಾನು ಕಾಣಲ್ಲ ಈಗ. ಕೀ
ಕೊಟ್ಟಿದ್ದಾರೆ ಯಾರಿಗೆ? ಅದೆಲ್ಲ ಕಟ್ಟಕ್ಕೇನು ಹಾಂ ಅದೆಲ್ಲ ಕುಕ್ಕರ್ಗೆ ಉಡಕ್ಕೇನು ಏನು ಲುಕ್ಕು ಏನದು ಬಂತ ಬಾಕ್ಸು ಗೈಸ್? ನಮ್ಮ ಅಮ್ಮ ನಂಗೋಸ್ಕರ ಏನೋ ಬಂದೈತೆ ಗೈಸ್. 3 ಬಾಕ್ಸ್ ಬಂದವು. ಏನು ಡಗ್ ಅಂತೆ. ಓಹೋ 6 ಪ್ಯಾಕ್ ಇರೋ ಮಗಳು ಥರ ಯಪ್ಪ ನನ್ನ ಟಕ್ ಅಂತ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಅಪ್ಪ ಅಮ್ಮ ರಿಯಾಕ್ಷನ್ಗೆ ನಾಳೆ ವಿಡಿಯೋ ನೋಡಿ ಗೈಸ್. ಅದೇನು ಗೊತ್ತಾ, ನಾನು ಇನ್ನೊಂದು ಮಾಡ್ತೀನಿ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅದೇನಾಗೋಯ್ತು ಅಂದರೆ ಒಬ್ಬೊಬ್ರಿಗೂ ಸರ್ಪ್ರೈಸ್ ಮಾಡೋ ಇದರಲ್ಲಿ ವಿಡಿಯೋ ಒಂಚೂರು ಜಾಸ್ತಿ ಆಗಿದೆ. ಇವಾಗ ವಿಡಿಯೋ ಏನು ನೋಡಿದ್ರಿ, ಅದು ಲಿಟ್ರಲಿ 50 ಮಿನಿಟ್ಸ್ ಇತ್ತು. ಅದನ್ನು 20 ಮಿನಿಟ್ಸಿಗೆ ತರೋಷ್ಟರಲ್ಲಿ ನಿಜ ಎಷ್ಟು ಅರಸಾಹಸ ಗೊತ್ತಾ ಗಾಯ್ಸ್. ಬೆಳಗಿಂದ ಕುತ್ಕೊಂಡು ಎಡಿಟ್ ಮಾಡಿದ್ದೀನಿ. ಟೈಮ್ ನೋಡಿ 8-9 ಗಂಟೆ ಆಗಿಬಿಟ್ಟಿದೆ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಪ ಅಮ್ಮ ಫ್ಯಾಮಿಲಿ ಅವ್ರು ಎಲ್ಲರ ರಿಯಾಕ್ಷನ್ನು ಕ್ಯಾಪ್ಚರ್ ಮಾಡಿ ಫೈನಲೈಸ್ ಮಾಡ್ಬಿಟ್ಟು ನಿನ್ ಮಗಳು ಓದ್ಕೊಂತಿರ್ಬೇಕಾದ್ರೆ ಲೈಟ್ ನಿಮ್ ಕರೆಂಟ್ ಬಿಲ್ ನೆನಪಾಗಲ್ಲ. ನಾನೇನಾದ್ರು ವ್ಲಾಗ್ ಮಾಡ್ತಿರ್ಬೇಕಾದ್ರೆ ಲೈಟ್ ಆಫ್ ಮಾಡಕ್ ಬಂದಿದ್ಯಾ? ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಕ್ಷಮೆ ಇರಲಿ, ನಿಮ್ಮನ್ನು ಬೇಜಾರು ಮಾಡೋ ಉದ್ದೇಶ ನಂದಲ್ಲ. ಬಟ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಗೈಸ್. ನಾಳೆ ಪಕ್ಕ ಅದು ಒಬ್ಬೊಬ್ರು ರಿಯಾಕ್ಷನ್ನು ಹೆಂಗಿತ್ತು ಗೊತ್ತಾ? ನಾಳೆ ಅಪ್ಪ ಅಮ್ಮ ರಿಯಾಕ್ಷನ್ ನೋಡಿ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಎಮೋಷ್ನಲ್, ಸ್ವಲ್ಪ ಜಾಸ್ತಿನೇ ಎಮೋಷ್ನಲ್ ಆಗಿದೆ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗುವ ಗೈಸ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.